ಡೈಲಿ ಗ್ರಾಮರ್ನಲ್ಲಿ ಇವತ್ತು ಮೇ ಹ್ಯಾವ್ ಈ ಸಹಾಯಕ ಕ್ರಿಯಾಪದವನ್ನು ಹೇಗೆ ಉಪಯೋಗಿಸೋದಂತ ಕಲಿಯೋಣ. ಮೇ ಹ್ಯಾವ್ ಈ ಸಹಾಯಕ ಕ್ರಿಯಾಪದದ ಅರ್ಥ ಹಿಂದೆ ನಡೆದಿದೆ ಎಂದು ನಾವು ಊಹಿಸುವ ಕ್ರಿಯೆಗಳ ಬಗ್ಗೆ ಹೇಳಲು ಬಳಸುತ್ತೇವೆ. ಇದು 100ಕ್ಕೆ 100 ಖಚಿತವಾಗಿರುವುದಿಲ್ಲ, ಆದರೆ ಸುಮಾರು 50% ಸಾಧ್ಯತೆ ಇದೆ ಎಂದು ತಿಳಿಸುತ್ತದೆ. ಮೇ ಹ್ಯಾವ್ ಅಂದರೆ ಹಿಂದೆ ಏನೋ ನಡೆದಿದೆ ಅಂತ ನಮಗೆ 50% ಅನ್ನಿಸ್ತದೆ, ಹೀಗೆ ನಡೆದಿರಬೇಕು ಅಂತ ಹೇಳಿ. ಉದಾಹರಣೆಗಳನ್ನು ನೋಡಿ. ಕನ್ನಡದಲ್ಲಿ ಇದನ್ನು ಇರಬಹುದು ಅಥವಾ ನಡೆದಿರಬಹುದು ಎಂದು ಹೇಳುತ್ತೇವೆ. ಹೀಗಿರಬಹುದು, ಹೀಗೆ ನಡೆದಿರಬಹುದು. ಉದಾಹರಣೆಗೆ, ಅವನು ಇರಬಹುದು ಎಂದರೆ ಅವನು ಹೋಗಿರುವ ಸಾಧ್ಯತೆ ಇದೆ, ಆದರೆ ನಿಮಗೆ ಪೂರ್ತಿ ಖಚಿತವಿಲ್ಲ ಎಂದು ಹೇಳಲಿಕ್ಕೆ ಬಳಸ್ತೇವೆ. ರಚನೆ ಸಬ್ಜೆಕ್ಟ್ ಪ್ಲಸ್ ಮೇ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ವರ್ಬ್ ಥರ್ಡ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, ಇದೇ ಬರ್ತದೆ. ಮೊದಲನೇ ಎಕ್ಸಾಂಪಲ್ ನೋಡಿ. ಅವನು ಮರೆತಿರಬಹುದು. ನನಗೆ 100% ಗೊತ್ತಿಲ್ಲ, 50% ಅನ್ನಿಸ್ತದೆ. ಹಿ ಮೇ ಹ್ಯಾವ್ ಫಾರ್ಗೊಟನ್. ಅವನು ಮರೆತಿರಬಹುದು. ಹಿ ಮೇ ಹ್ಯಾವ್ ಫಾರ್ಗೊಟನ್ 50%. ಅವಳು ಮನೆ ತಲುಪಿರಬಹುದು. ಶಿ ಮೇ ಹ್ಯಾವ್ ರೀಚ್ಡ್ ಹೋಮ್. ಅವಳು ಮನೆ ತಲುಪಿರಬಹುದು. ಶಿ ಮೇ ಹ್ಯಾವ್ ರೀಚ್ಡ್ ಹೋಮ್. ಶುವರ್ ಇಲ್ಲ, 50% ತಲುಪಿರಬಹುದು ಅಂತ ಹೇಳುವಾಗ. ಅವರು ನಿಜ ಹೇಳಿರಬಹುದು. ದೇ ಮೇ ಹ್ಯಾವ್ ಟೋಲ್ಡ್ ದ ಟ್ರುತ್. ಅವರು ನಿಜ ಹೇಳಿರಬಹುದು. ದೇ ಮೇ ಹ್ಯಾವ್ ಟೋಲ್ಡ್ ದ ಟ್ರುತ್. 50% ಕನ್ಫರ್ಮ್ ಇಲ್ಲ ನನಗೆ. ಅಲ್ಲಿ ಮಳೆ ಬಂದಿರಬಹುದು. ಇಟ್ ಮೇ ಹ್ಯಾವ್ ರೈನ್ಡ್ ದೇರ್. ಅಲ್ಲಿ ಮಳೆ ಬಂದಿರಬಹುದು. ಇಟ್ ಮೇ ಹ್ಯಾವ್ ರೈನ್ಡ್ ದೇರ್. 100% ಶೂರ್ ಇಲ್ಲ, 50% ಅಷ್ಟೇ ಇರಬಹುದಂತ ನಾನು ತಿಳ್ಕೊಳ್ತೇನೆ. ಇದರ ನೆಗೆಟಿವ್ ರೂಪ ಮೇ ನಾಟ್ ಹ್ಯಾವ್. ಒಂದು ಕೆಲಸ ನಡೆದೇ ಇಲ್ಲದಿರುವ ಸಾಧ್ಯತೆ ಇದೆ ಎಂದು ಹೇಳುವಾಗ ಮೇ ನಾಟ್ ಹ್ಯಾವ್ ಬಳಸುತ್ತೇವೆ. ನಡೀಲಿಕ್ಕಿಲ್ಲ ಅಂತ ನಮಗೆ ಅನಿಸ್ತದೆ. 50% ನಡೆದಿರಬಹುದು ಅಂದರೆ ಮೇ ಹ್ಯಾವ್. 50% ನಡೆದಿರಲಿಕ್ಕಿಲ್ಲ ಅಂತ ಹೇಳುವಾಗ ಮೇ ನಾಟ್ ಹ್ಯಾವ್ ಬಳಸುತ್ತೇವೆ. ಉದಾಹರಣೆಗೆ, ಅವನು ನಿನ್ನನ್ನು ನೋಡಿಲ್ಲದಿರಬಹುದು. ಹಿ ಮೇ ನಾಟ್ ಹ್ಯಾವ್ ಸೀನ್ ಯು. ಅವನು ನಿನ್ನನ್ನು ನೋಡಿಲ್ಲದಿರಬಹುದು. ಹಿ ಮೇ ನಾಟ್ ಹ್ಯಾವ್ ಸೀನ್ ಯು. ಅಂದರೆ 50% ನೋಡಿದಿರಬೇಕು, 50% ನೋಡಿಲ್ಲದೇ ಇರಬಹುದು. ಗ್ಯಾರಂಟಿ ಇಲ್ಲ ನನಗೆ. ಆಗ ನಾನು ನೆಗೆಟಿವ್ ಕ್ವಶನ್ಗಳಿಗೆ ಮೇ ನಾಟ್ ಹ್ಯಾವ್ ಅಂತ ಹೇಳ್ತೇನೆ. ಪಾಸಿಟಿವ್ ಇದ್ದರೆ ಮೇ ಹ್ಯಾವ್ ಅಂತ ಉಪಯೋಗಿಸ್ತೇನೆ. ನೆಗೆಟಿವ್ ಇದ್ದರೆ ಮೇ ನಾಟ್ ಹ್ಯಾವ್ ಅಂತ ಹೇಳ್ತೇನೆ. ವರ್ಬ್ ಥರ್ಡ್ ಬರ್ತದೆ ಇಲ್ಲಿ. ಇದರ ಎಕ್ಸಾಂಪಲ್ ಜಾಸ್ತಿ ಏನು ಕೊಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಾನು ನಾಳೆ ಏನು ಕಲಿಸ್ತೇನೋ ಮೈಟ್ ಹ್ಯಾವ್, ಅದು ಮೇಗಿಂತ ಜಾಸ್ತಿ. ನಮಗೆ ಡೌಟ್ ಯಾವಾಗಲೂ ಇದ್ದಾಗ ನಾವು ಮೇಗಿಂತ ಜಾಸ್ತಿ ಮೈಟ್ ಉಪಯೋಗಿಸ್ತೇವೆ. ಪರ್ಮಿಷನಿಗೆ ನಾವು ಮೇ ಉಪಯೋಗಿಸ್ತೇವೆ, ಬಟ್ ಡೌಟಿಗೆ ನಾವು ಯಾವಾಗಲೂ ಮೈಟ್ ಮತ್ತು ಮೈಟ್ ಹ್ಯಾವ್ ಬಳಸ್ತೇವೆ. ಅದರ ಉಪಯೋಗವನ್ನು ನಾಳೆ ಕಲಿಸ್ತೇನೆ. ಈಗ ಹೆಚ್ಚಿನವರೆಲ್ಲ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾರೆ, ಅವರಿಗೆ ಕ್ಲಾಸಿಗೆ ಸೇರಬೇಕು, ಏನು ಮಾಡಬೇಕು ಅಂತ ಹೇಳಿ. ನೋಡಿ, ನಾನು ಎಲ್ರಿಗೂ ಕ್ಲಾಸ್ ಆನ್ಲೈನ್ ತಗೊಳ್ಳಿಕ್ಕೆ ಬರುವುದಿಲ್ಲ, ಬಟ್ ನಾನು ಎಲ್ರಿಗೂ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ವಾಟ್ಸಪ್ ನಂಬರ್ ಕಳಿಸಿದರೆ ನಾನು ಅದಕ್ಕೆ ಡೇ 1, ಡೇ 2, ಡೇ 3 ವಿತ್ ಇನ್ಸ್ಟ್ರಕ್ಷನ್ಸ್ ಏನು ಮಾಡಬೇಕಂತ ಹೇಳಿ ವಿಡಿಯೋ ಕಳಿಸ್ತೇನೆ. ಅದು 3 ತಿಂಗಳ ಕಂಪ್ಲೀಟ್ ಕೋರ್ಸ್. ನೀವು ಇವತ್ತು ಜಾಯಿನ್ ಆದರೆ ಇವತ್ತಿನಿಂದಲೇ ಡೇ 1 ಕಳಿಸ್ತೇನೆ, ನಾಳೆ ಡೇ 2 ಕಳಿಸ್ತೇನೆ. ಆ